ಮೂಡ ಯುದ್ಧ ಗೆಲ್ಲಲು ಸಿದ್ದರಾಮಯ್ಯ ಎಚ್ಚರಿಕೆ ಹೆಜ್ಜೆಯನ್ನ ಇಡ್ತಿದ್ದಾರೆ. ಈಗ ಸಿಎಂ ಸಿದ್ದರಾಮಯ್ಯಗೆ ವಕೀಲರು ಸಾಕಷ್ಟು ಒಂದು ಸಲಹೆಯನ್ನ ಕೊಡ್ತಿದ್ದಾರೆ. ಸಲಹೆ ಕೇಳಿ ಕೇಳಿ ನೋ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಬಹಳ ಎಚ್ಚರಿಕೆ ಹೆಜ್ಜೆನ ಇಡ್ತಾ ಇದ್ದಾರೆ. ಯಾವುದು ಕೂಡ ಬೇಗ ಬೇಗ ಡಿಸಿಷನ್ ತೆಗೆದುಕೊಳ್ಳೋದು ಆ ರೀತಿಯಾಗಿ ಮಾಡ್ತಾ ಇಲ್ಲ ಸಿಎಂ ಸಿದ್ದರಾಮಯ್ಯನವರು. ಒಂದಷ್ಟು ಸಲಹೆಯನ್ನು ಕೂಡ ಕೊಡ್ತಿದ್ದಾರೆ ಲೀಗಲ್ ಟೀಮ್. ಅದೆಲ್ಲದಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಿರೋದು ಒಂದೇ, ನೋ ಅಂತ ಹೇಳ್ತಿದ್ದಾರೆ. ಐ ಆಮ್ ಫೈಟರ್, ಕಾನೂನಾತ್ಮಕವಾಗಿ ಹೋರಾಡ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಬಂದಿದೆ. ವಿಸ್ತಾರ ನ್ಯೂಸ್ನಲ್ಲಿ ಸಿಎಂ ನಡೆಯ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಈಗ ಸಿಎಂ ಏನ್ ನಿರ್ಧಾರ ತೆಗೆದುಕೊಳ್ತಾರೆ, ಯಾವ ರೀತಿಯಾಗಿ ಕಾನೂನು ಹೋರಾಟವನ್ನ ಮಾಡ್ತಾರೆ, ಇದೆಲ್ಲದ್ರ ಬಗ್ಗೆನೂ ಕೂಡ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನಾನು ಇಡ್ತೀವಿ. ಯಾಕಂದ್ರೆ ಈಗ ಸದ್ಯಕ್ಕೆ ಇರುವಂಥ ಲೀಗಲ್ ಟೀಮ್ ಏನೇ ಸಜೆಷನ್ಸ್ ಕೊಟ್ಟರು ಕೂಡ ಅದನ್ನು ತೆಗೆದುಕೊಳ್ತಾ ಇಲ್ವಂತೆ ಸಿಎಂ ಸಿದ್ದರಾಮಯ್ಯನವರು. ನೋ ಐ ಆಮ್ ಫೈಟರ್, ನಾನು ಹೋರಾಡ್ತೀನಿ, ನನ್ನ ತಪ್ಪೇನಿಲ್ಲ, ನನ್ಗೆ ಗೊತ್ತಿದೆ. ಯಾಕಂದರೆ ಈಸ್ ಹಿಮ್ಸೆಲ್ಫ್ ಅ ಲಾಯರ್. ಅದಕ್ಕೆ ಆಗಿ ಒಂದಷ್ಟು ಕಾನೂನಾತ್ಮಕವಾಗಿ ಅವರು ಕೂಡ ತಿಳ್ಕೊಂಡಿರ್ತಾರೆ. ಒಂದಷ್ಟು ಸಜೆಷನ್ಸನ್ನು ತೆಗೆದುಕೊಳ್ತಾ ಇಲ್ಲ ಈಗ ಸದ್ಯಕ್ಕೆ. ಸೊ ಹೀಗಾಗಿ ಮುಂದೆ ಯಾವ ರೀತಿ ಒಂದು ಹೋರಾಟ ಇರುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಲೋಕಾಯುಕ್ತ ಇಡಿ ಎಂಟ್ರಿ ಬಳಿಕ ಸಿಎಂಗೆ ಲೀಗಲ್ ಟೀಮ್ ಒಂದಷ್ಟು ಸಲಹೆಯನ್ನ ಕೊಟ್ಟಿದ್ದಾರೆ. ಜಾರಿ ನಿರ್ದೇಶನಾಲಯಕ್ಕೆ ದೂರನ್ನ ಕೊಟ್ಟಿದ್ದಾರೆ ಸ್ನೇಹಮಯಿ ಕೃಷ್ಣ. ದೂರು ಕೊಟ್ಟ ಬಳಿಕ ಇದೀಗ ಸಿಎಂ ಲೀಗಲ್ ಟೀಮ್ ಸ್ವಲ್ಪ ಎಚ್ಚೆತ್ತುಕೊಂಡಿದೆ. ಸರ್, ಇದು ರಾಜಕೀಯ ಪ್ರೇರಿತ ಇದೆ ಅಂತ ಸಿದ್ದರಾಮಯ್ಯ ಅವರಿಗೆ ಹೇಳಿದ್ದಾರೆ ಲೀಗಲ್ ಟೀಮ್. ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಸೋಣ ಅಂತ ಟೀಮ್ ಹೇಳಿದೆ. ಇದು ರಾಜಕೀಯ ಪ್ರೇರಿತವಾಗಿ ನಡೀತಾ ಇರುವಂತದ್ದು, ಹೀಗಾಗಿ ಸ್ವಲ್ಪ ಹುಷಾರಾಗಿರಿ ಸರ್. ಲೋಕಾಯುಕ್ತ ತನಿಖೆ ಮಾಡ್ತಾ ಇದೆ, ಅಕಸ್ಮಾತ್ ಇಡಿ ಎಂಟ್ರಿ ಕೊಟ್ರೆ ಸಹಜವಾಗಿ ಕಷ್ಟ ಆಗುತ್ತೆ ಸರ್ ಅಂತ ಒಂದಷ್ಟು ಸಜೆಷನ್ಸ್ ಕೊಟ್ಟಿದ್ದಾರೆ ಅವ್ರಿಗೆ. ಆದರೂ ಕೂಡ ಸಿದ್ದರಾಮಯ್ಯ ಅವ್ರೇನು ತಲೆ ಕೆಡಿಸ್ಕೊಳ್ತಾ ಇಲ್ಲ. ನಾನೇನು ತಪ್ಪು ಮಾಡಿಲ್ಲ ಬಿಡಿ ಅಂತ. ರಾಜಕೀಯ ಪ್ರೇರಿತ ಇದೆ ಅಂತ ಸಿದ್ದು ಲೀಗಲ್ ಟೀಮ್ ಫೋರ್ಸ್ ಮಾಡ್ತಿದ್ದಾರೆ. ಅಟ್ಲೀಸ್ಟ್ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಸೋಣ ಅಂತ ಟೀಮ್ ಹೇಳ್ತಾ ಇದೆ. ಅದಕ್ಕೆ ಸಿದ್ದರಾಮಯ್ಯ ಅವರು ನೋ ಅಂತ ಹೇಳ್ತಿದ್ದಾರೆ. ಗೊತ್ತಿಲ್ಲ. ಲೀಗಲ್ ಟೀಮ್ಗೆ ಸಿಎಂ ಸಿದ್ದರಾಮಯ್ಯ ಶಾಕಿಂಗ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಜಾಮೀನು ಅರ್ಜಿ ಸಲ್ಲಿಕೆ ಮಾಡುವುದು ಬೇಡ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ಬಿಟ್ಟಿದ್ದಾರೆ. ಸಹಜವಾಗಿ ಬೇಡ ಅಂದಾಗ ಆ ಲೀಗಲ್ ಟೀಮ್ಗೆ ಒಂದ್ ರೀತಿ ಶಾಕ್ ಆಗಿದೆ. ಏನ್ ಇವ್ರು ಹಿಂಗ್ ಅಂತಿದ್ದಾರಲ್ಲ ಅಂತ. ಲೋಕಾಯುಕ್ತ ಆಗ್ಲಿ ಇಡಿ ಆಗ್ಲಿ ಎದುರಿಸೋಣ ಬಿಡಿ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರಂತೆ. ನನಗೆ ಯಾವುದೇ ಬಂಧನ ಭೀತಿ ಇಲ್ಲ, ಕೇಸ್ನಲ್ಲಿ ನನ್ನ ಪಾತ್ರ ಇಲ್ಲ ಅಷ್ಟೇ, ನೋಟಿಸ್ ಕೊಟ್ರೆ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ನಿರೀಕ್ಷಣಾ ಜಾಮೀನು ಅರ್ಜಿ ಬೇಡ ಅಂತ ಹೇಳ್ತಿದ್ದಾರಂತೆ. ಎಲ್ಲಾದ್ರ ಬಗ್ಗೆ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಚಂದ್ರಶೇಖರ್. ಈಗ ಸದ್ಯಕ್ಕೆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸೋದು ಬೇಡ ಅಂತ ಲೀಗಲ್ ಟೀಮ್ಗೆ ಸಿಎಂ ಹೇಳಿದ್ದಾರೆ. ಯಾಕೆ ಏನು ಅಂತ ದಿವ್ಯ, ಖಂಡಿತವಾಗ್ಲೂ ಸಿಎಂ ಸಿದ್ದರಾಮಯ್ಯ ಅವ್ರ ವಿರುದ್ಧ FIR ಆದ ಬಳಿಕವೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಭಾಳ ರಿಲ್ಯಾಕ್ಸ್ ಆಗಿದ್ದಾರೆ. ಯಾವುದೇ ರೀತಿಯಾದಂಥ ಟೆನ್ಷನನ್ನು ಕೂಡ ತೋರಿಸ್ಕೊಳ್ತಾ ಇಲ್ಲ. ಇದಕ್ಕೆ ಕಾರಣ ಅಂತಂದರೆ, ನನ್ನ ಯಾವುದೇ ರೀತಿಯಾದಂಥ ಕೂಡ ವಿಚಾರದಲ್ಲೂ ಕೂಡ ನಾನು ನೇರವಾಗಿ ಭಾಗಿಯಾಗಿಲ್ಲ, ನಾನು ಯಾವುದೇ ರೀತಿಯಾದಂಥ ತಪ್ಪನ್ನು ಮಾಡಿಲ್ಲ, ನನ್ನ ಆತ್ಮಸಾಕ್ಷಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಅನ್ನುವಂಥ ವಿಚಾರವನ್ನು ಪದೇ ಪದೇ ಪ್ರಸ್ತಾಪವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಲೀಗಲ್ ಟೀಮ್ ಕೂಡ, ಅಂದರೆ ಕಾಂಗ್ರೆಸ್ನ ಲೀಗಲ್ ಟೀಮ್ ಏನಿದೆ, ಸೊ ಅದು ಕೂಡ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವ್ರಿಗೆ ನೀವು ಬೇಲ್ ಅಪ್ಲಿಕೇಶನ್ ಹಾಕಿ ಅಥವಾ ಮೇಲ್ಮನವಿ ಹೋಗೋಣ ಅನ್ನುವಂಥ ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪವನ್ನು ಮಾಡಿದ್ರು. ಆದರೆ ಸಿಎಂ ಸಿದ್ದರಾಮಯ್ಯನವರು ಅದು ಯಾವುದೂ ಬೇಡ, ನಾನು ಯಾವುದೇ ರೀತಿಯಾದಂಥ ತನಿಖೆಯನ್ನು ಕೂಡ ಎದುರಿಸಲಿಕ್ಕೆ ಸಿದ್ಧ, ಲೋಕಾಯುಕ್ತ ತನಿಖೆ ಆದರೂ ಆಗಲಿ ಅಥವಾ CBI ಅಥವಾ ಇಡಿ ತನಿಖೆ ಆದರೂ ಸರಿ, ನಾನು ಎದುರಿಸಲಿಕ್ಕೆ ಸಿದ್ಧ, ನನ್ನ ಯಾವುದೇ ತಪ್ಪಿಲ್ಲ, ನಾನು ಯಾವುದೇ ಸಹಿಯನ್ನು ಮಾಡಿಲ್ಲ ಅಥವಾ ನಾನು ಯಾವುದೇ ಪತ್ರವನ್ನು ಕೂಡ ಬರೆದಿಲ್ಲ, ಹೀಗಾಗಿ ನಾನು ಯಾವುದೇ ರೀತಿಯಾದ ಟೆನ್ಷನನ್ನು ಮಾಡ್ಕೊಳ್ಳೋದಿಲ್ಲ, ಯಾವುದೇ ರೀತಿಯಾದಂಥ ವಿಚಾರಣೆ ಬಂದರೂ ಕೂಡ ನಾನು ಎದುರಿಸಲಿಕ್ಕೆ ಸಿದ್ಧ ಅನ್ನುವಂಥ ಒಂದು ರೀತಿಯಾದಂಥ ವಿಚಾರದಲ್ಲಿ ಈಗಾಗಲೇ ಸ್ಪಷ್ಟಪಡಿಸಿರ್ತಕ್ಕಂಥದ್ದು ಲೀಗಲ್ ಟೀಮ್ಗೆ. ಇದರ ಜೊತೆಯಲ್ಲೇ ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿರೋದ್ರಿಂದ ಈಗ ಕಾಂಗ್ರೆಸ್ ವಲಯದಲ್ಲೇ ಒಂದಷ್ಟು ಆಂತರಿಕ ಗೊಂದಲದಲ್ಲೂ ಕೂಡ ಎದುರಾಗಿರ್ತಕ್ಕಂಥದ್ದು. ಈಗಾಗಲೇ ಖರ್ಗೆ ಆಗಿರ್ಬೋದು ಅಥವಾ ಬೇರೆ ಬೇರೆ ನಾಯಕರಾಗಿರ್ಬೋದು, ಎಲ್ಲರೂ ಕೂಡ ಒಂದಷ್ಟು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಸಿಎಂ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿದ್ದೀವಿ ಅನ್ನುವಂಥದ್ದು ಒಂದಷ್ಟು ನಾಯಕರು ಹೇಳಿದ್ರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿರುವಂಥ ಒಂದು ಮಾತೇನಿದೆ, ನಮಗೆ ವ್ಯಕ್ತಿ ಮುಖ್ಯ ಅಲ್ಲ, ಪಕ್ಷ ಮುಖ್ಯ, ಆ ರೀತಿಯಲ್ಲಿ ಮುಂದಿನ ಕ್ರಮವನ್ನು ತೆಗೆದುಕೊಳ್ತೀವಿ ಅನ್ನೋಂಥ ಮಾತನ್ನು ಹೇಳಿದರು. ಸೊ ಅದರ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯನವರು ಈ ರೀತಿಯಾದಂಥ ಒಂದು ನಿಲುವನ್ನು ಏನು ತೆಗೆದುಕೊಂಡಿದ್ದಾರೆ, ಇದು
ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂಥ ಒಂದು ನಿಲುವು ಅಥವಾ ಸ್ಪಷ್ಟನೆಗೆ ಬರುತ್ತೆ ಅನ್ನೋಂಥದ್ದು ಲೀಗಲ್ ಟೀಮ್ ಕೊಟ್ಟಂಥ ಒಂದು ಸೂಚನೆ ಅಥವಾ ಸಲಹೆಯನ್ನು CM ಸಿದ್ದರಾಮಯ್ಯನವರು ನಿರಾಕರಿಸಿರ್ತಕ್ಕಂಥದ್ದು. ಇದು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾದಂಥ ತಿರುವು ಪಡ್ಕೊಂಡ್ರೂ ಕೂಡ ಅಚ್ಚರಿ ಇಲ್ಲ. ಆದರೆ ಕೊಟ್ಟಂಥ ಸಲಹೆಯನ್ನು ನಿರಾಕರಿಸಿರೋದ್ರ ಹಿಂದೆ CM ಸಿದ್ದರಾಮಯ್ಯನವರ ಹಲವು ಲೆಕ್ಕಾಚಾರಗಳಿದ್ದಾವೆ ಅನ್ನುವಂಥದ್ದು ಕೂಡ ಈಗ ಸ್ಪಷ್ಟವಾಗ್ತಾ ಇದೆ. ಸೊ ಹೀಗಾಗಿ CM ಸಿದ್ದರಾಮಯ್ಯನವರ ಮುಂದಿನ ನಡೆ ಏನಿರುತ್ತೆ ಅನ್ನೋದು ಕೂಡ ಬಹಳ ಕುತೂಹಲ ಕೆರಳಿಸ್ತಾ ಇರತಕ್ಕಂಥದ್ದು. ದಿವ್ಯಾ, ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.